ಆತ್ಮೀಯ ಸ್ನೇಹಿತರೆ, ನಾವಿಂದು ಹೋಗ್ತಾ ಇದ್ದೀವಿ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮಕ್ಕೆ. ಅಲ್ಲಿರುವ ರಾಷ್ಟ್ರಮಟ್ಟದ ಕಬಡ್ಡಿ ಚಾಂಪಿಯನ್ ಅಜ್ವಾ ಫಿರ್ದೋಸ್ ರವರನ್ನ ನೇರವಾಗಿ ಸಂದರ್ಶನ ಮಾಡಲಿಕ್ಕೆ. ವಯಸ್ಸು ಕೇವಲ 14. ಇದೇ ಕೈವಾರದ ಭೈರವೇಶ್ವರ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಅಜ್ವಾ ಈಗಾಗಲೇ ಖೇಲೋ ಇಂಡಿಯಾ ಹಾಗೂ ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ತನ್ನ ಛಾಪನ್ನು ಮೂಡಿಸಿದ್ದಾಳೆ. ಹಾಗಾದರೆ ನೇರವಾಗಿ ಕೇಳೋಣ ಬನ್ನಿ ಆ ಒಂದು ಕ್ರೀಡಾಪಟುವಿನ ಮನದಾಳದ ಮಾತುಗಳನ್ನು, ಆಕೆ ನಡೆದು ಬಂದಂತಹ ಕಠಿಣ ಪರಿಶ್ರಮದ ಹಾದಿಯನ್ನು. ಹಾಯ್ ಅಜ್ವಾ, ಹೇಗಿದೆಯಾ? ಹಾಯ್ ಸರ್, ಚೆನ್ನಾಗಿದ್ದೀನಿ. ಅಜ್ವಾ, ಈಗ ತುಂಬ ನ್ಯಾಷನಲ್ಸ್ ಎಲ್ಲ ಆಡ್ಕೊಂಬಂದಿದೆಯಾ, ಒಳ್ಳೆ ಅಚೀವ್ಮೆಂಟ್ಸ್ ಇದೆ, ತುಂಬ ಕಡೆ ಪ್ರಶಸ್ತಿಗಳನ್ನು ಗೆದ್ಕೊಂಬಂದಿದೆಯಾ. ಫಸ್ಟ್ ನಿನಗೆ ಕಬಡ್ಡಿ ಆಡಬೇಕು ಅಂತ ಆಸೆ ಯಾವಾಗಿಂದ ಉಂಟಾಯಿತು? ಮತ್ತು ಕಬಡ್ಡಿನೇ ನಾನು ಆಡಿ ಇಷ್ಟು ಸಾಧನೆ ಮಾಡ್ತೀನಿ ಅಂತ ನೀನು ಮೊದಲು ಅಂದ್ಕೊಂಡಿದ್ದ? ಫಸ್ಟಲ್ಲಿ ನನಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಮತ್ತು ಪಿ ಟಿ ಸರ್ ನನಗೆ ನನ್ನ ಟ್ಯಾಲೆಂಟನ್ನು ನೋಡಿ ಸ್ಪೋರ್ಟ್ಸಲ್ಲಿ ನೀನು ಬರಲೇಬೇಕಂತ ತುಂಬ ಫೋರ್ಸ್ ಮಾಡಿದ್ರು. ಅದಕ್ಕೆ ನಾನು ಸ್ಪೋರ್ಟ್ಸಲ್ಲಿ ಹೋದೆ. ಮತ್ತು ಒಂದು ಟೂರ್ನಮೆಂಟ್ಗೆ ಹೋಗಿ ಅಲ್ಲಾಡಿ ನನ್ನ ಆಟನ ನಾನೇ ನೋಡಿಬಿಟ್ಟು ನನಗೆ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಬಂತು. ಮತ್ತು ಅಲ್ಲಿಂದ ನಾನು ಸ್ಪೋರ್ಟ್ಸನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಮಾಡಿದೆ. ಮತ್ತು ಅದಕ್ಕೆ ನಾನು ಇವತ್ತು ಅಷ್ಟು ಅಚೀವ್ ಮಾಡಿರೋದು. ಅಜ್ವಾ, ಈಗ ಸುಮಾರು ನ್ಯಾಷನಲ್ಸನ್ನು ನೀನು ಆಡಿದ್ಯಾ. ಹರಿಯಾಣಾಗೆ ಹೋಗಿದೆಯಾ, ಹಿಮಾಚಲ ಪ್ರದೇಶದಲ್ಲಿ ಆಡಿದೆಯಾ, ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನೀನು ಕರ್ನಾಟಕವನ್ನು ಪ್ರತಿನಿಧಿ ಮಾಡಿದೆಯಾ. ನಿನಗೆ ಈ ಎಲ್ಲ ಟೂರ್ನಮೆಂಟ್ಸಲ್ಲಿ ಬೆಸ್ಟ್ ಅಂತ ನಿನಗೆ ಯಾವ ಟೂರ್ನಮೆಂಟ್ ಅನಿಸ್ತು ಮತ್ತು ಯಾಕೆ? ನನಗೆ ಬೆಸ್ಟ್ ಟೂರ್ನಮೆಂಟ್ ಅಂತ ಅನಿಸಿದ್ದಂದರೆ ಇವಾಗ ರೀಸೆಂಟಾಗಿ ನಡೆದಿದ್ದು HCL ಫೌಂಡೇಶನ್ದು. ಯಾಕಂದರೆ ಅದರಲ್ಲಿ ಫಸ್ಟು ತಮಿಳ್ನಾಡು ಮತ್ತು ಕರ್ನಾಟಕ ಅದು ಲೀಗ್ ಮ್ಯಾಚಸ್ ಎಲ್ಲ ನಡೀತು. ಆ ಲೀಗ್ ಮ್ಯಾಚಸಲ್ಲಿ ನಮಗೆ ತಮಿಳ್ನಾಡಿಗೆ ಹೊಡೆಯೋಕ್ಕಾಗಿಲ್ಲ. ಅದಕ್ಕೆ ತಮಿಳ್ನಾಡದು ಲೀಗ್ ಮ್ಯಾಚಲ್ಲಿ ವಿನ್ ಆಯಿತು. ಅದೇ ಟೀಮು ಫೈನಲ್ಗೆ ಬಂದಿತ್ತು. ಅಲ್ಲಿ ತಮಿಳ್ನಾಡು ಮತ್ತು ಕರ್ನಾಟಕ ಬಿತ್ತು. ಆಗ ಲಾಸ್ಟ್ ಮೂಮೆಂಟಲ್ಲಿ ಒಂದೇ ಸತಿ ನಾನು ಸೂಪರ್ ರೈಡ್ ತಂದೆ. ಈಕ್ವಲ್ ಸ್ಕೋರ್ ಇತ್ತು, ಲೈಕ್ 22 ಈಚ್ ಆ ಥರ ಆಯಿತು. ಮತ್ತು ಒಂದೇ ಸತಿ ನಾನು ಸೂಪರ್ ರೈಡ್ ತಂದೆ 5 ಪಾಯಿಂಟ್ಸು. ಅವಾಗ ಮ್ಯಾಚ್ ಫುಲ್ ಟರ್ನ್ ಆಯಿತು. ಮತ್ತು ನಾವು ವಿನ್ನಿಂಗ್ ಪೊಸಿಷನ್ಗೆ ಬಂದ್ವಿ. ಮತ್ತು ಫೈನಲಲ್ಲಿ ವಿನ್ ಆಗಿತ್ತು ನನಗೆ. ಅಜ್ವಾ, ನೀನು ಕರ್ನಾಟಕ ಬಿಟ್ಟು ಹರಿಯಾಣ, ಹಿಮಾಚಲ ಪ್ರದೇಶ ಮತ್ತು ಈ ಥರ ಅನೇಕ ರಾಜ್ಯಗಳಿಗೆ ಹೋಗಿದೆಯಾ. ಇಲ್ಲಿನ ವಾತಾವರಣಕ್ಕೂ ಅಲ್ಲಿ ರಾಜ್ಯಗಳಲ್ಲಿರೋ ವಾತಾವರಣಕ್ಕೂ ಬದಲಾವಣೆ ಇದೆ. ಫುಡ್ಡಲ್ಲಿ ಡಿಫ್ರೆನ್ಸ್ ಇರುತ್ತೆ. ನೀವು ಇಲ್ಲಿಂದ ಹೋದಾಗ ಅಲ್ಲಿ ಆ ವಾತಾವರಣಕ್ಕೆ ಮತ್ತು ಫುಡ್ಗೆ ಯಾವ ರೀತಿ ಅಡ್ಜಸ್ಟ್ ಆಗ್ತಾ ಇದ್ರಿ? ನಾರ್ತ್ ಸೈಡ್ ಹೋದಾಗ ವೆದರು ಮತ್ತು ಫುಡ್ಡು ಸರ್ವೈವ್ ಮಾಡೋಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೌತ್ ಸೈಡ್ ಎಲ್ಲ ನಾರ್ಮಲ್ ಆಗೇ ಇರುತ್ತೆ ಫುಡ್ಡು, ವೆದರ್ ಅದೆಲ್ಲ. ಅಜ್ವಾ, ನೀನು ಕಬಡ್ಡಿಯನ್ನು ಆಡ್ತಾ ಇದೆಯಾ. ಈ ಆಟಕ್ಕೆ ಬಹಳ ಫಿಸಿಕ್ ಇರೋದು ಇಂಪಾರ್ಟೆಂಟ್. ಈ ಫಿಸಿಕ್ಗೆ ನೀನು ಎಷ್ಟು ಅವರು ಡೈಲಿ ಪ್ರಾಕ್ಟೀಸ್ ಮಾಡ್ತೀಯಾ, ಜೊತೆಗೆ ಈ ಆಟಕ್ಕೆ ಬೇಕಾಗಿರ್ತಕ್ಕಂತಹ ಫುಡ್ ಮೇಂಟೆನೆನ್ಸ್ ಏನಾದರೂ ನೀನು ಮಾಡ್ತಾ ಇದೆಯಾ? ಡೈಲಿ ನಿನ್ನ ಫುಡ್ಡು ಯಾವ ರೀತಿ ತೊಗೊಳ್ತೀಯಮ್ಮ? ನಾನು ಒನ್ ಡೇಗೆ 5 to 6 ಅವರ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಿದ್ದು. ನಾನು ವರ್ಕೌಟ್ಸ್ ಮಾಡ್ತಿದ್ದಿದ್ದು ತಕ್ಕಂತೆ ಹಂಗೆ ಊಟನೂ ತಗೊಳ್ತಿದ್ದೆ, ಫುಡ್ಡು ಮೇಂಟೈನ್ ಮಾಡ್ತಿದ್ದೆ. ಆಯಿಲಿ ಐಟಮ್ಸ್ ಆಗಲಿ, ಸ್ನ್ಯಾಕ್ಸ್ ಆಗಲಿ ಅದೆಲ್ಲ ತುಂಬ ಅವಾಯ್ಡ್ ಮಾಡ್ತಿದ್ದೆ. ಹೆಲ್ತಿ ಫುಡ್ ಮಾತ್ರ ತಿಂತಾಯಿದ್ದೆ. ಯಾಕಂದರೆ ಹಂಗೆ ನಾನು ವರ್ಕೌಟ್ಸು ಮಾಡಬೇಕಾಗಿತ್ತು. ಹಾಗೆ ನಾನು ನನ್ನ ಫಿಸಿಕಲ್ ಫಿಟ್ನೆಸ್ ಆ ಥರ ಎಲ್ಲ ಮೇಂಟೈನ್ ಮಾಡ್ತಿದ್ದೆ. ಅಜ್ವಾ, ನಾನು ಈಗಾಗಲೇ ಸ್ಪೋರ್ಟ್ಸಲ್ಲೆಲ್ಲ ನಾನು ನೋಡಿದ್ದೀನಿ. ನೀನು ಕಬಡ್ಡಿ ಒಂದೇ ಅಲ್ಲ, ನೀನು ಬೇರೆ ಗೇಮ್ಸಲ್ಲೂ ಕೂಡ ಅಚೀವ್ ಮಾಡಿದ್ದೀಯಾ. ಖೋಖೋ ತುಂಬ ಚೆನ್ನಾಗಿ ಆಡ್ತಾ ಇದ್ದೆ, ಮತ್ತು ರನ್ನಿಂಗಲ್ಲೂ ಕೂಡ ನಾನು ಕೆಲವು ಸರಿ ರಿಲೇ ಓಡೋದನ್ನು ನೋಡಿದ್ದೀನಿ. ನಿನಗೆ ಕಬಡ್ಡಿ ಒಂದೇನಾ ಅಥವಾ ಬೇರೆ ಆಟಗಳಲ್ಲೂ ಕೂಡ ಇಷ್ಟ ಇದೆಯಾ? ಯಾವ ರೀತಿ ಅಮ್ಮ ನೀನು? ನಾನು ಖೋಖೋನೂ ಆಡ್ತೀನಿ, ಕಬಡ್ಡಿನೂ ಆಡ್ತೀನಿ, ಅಥ್ಲೆಟಿಕ್ಸು ಆಡ್ತೀನಿ. ಅದು ಎಲ್ಲದರಲ್ಲೂ ಅಂದರೆ ನನಗೆ ಕಬಡ್ಡಿಯಲ್ಲಿ ತುಂಬ ಇಂಟ್ರೆಸ್ಟು ಮತ್ತು ನನ್ನ ಕಬಡ್ಡಿ ಅಂದರೆ ತುಂಬ ಇಷ್ಟ. ಈಗ ನೀನು ಭಾಳಷ್ಟು ಕಡೆ ಈ ಒಂದು ಕಬಡ್ಡಿಯನ್ನು ಆಡಿದೀಯಾ ಅಲ್ವಾ? ಈಗ ಅಲ್ಲಿ ಜನ ಜಾಸ್ತಿ ಇರ್ತಾರೆ, ಕ್ರೌಡ್ ತುಂಬ ಇರುತ್ತೆ. ಈಗ ನೀನಾಗಲೇ ಹೇಳಿದೆ HCL ಮ್ಯಾಚ್ ಆಡಬೇಕಾದ್ರೆ ನೀನು ಕರ್ನಾಟಕದಲ್ಲೇ ಬೆಂಗಳೂರಲ್ಲಿ ಆಟ ಆಡಿದ್ದೀಯ. ಕ್ರೌಡು ಜಾಸ್ತಿ ಇರುತ್ತೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅಷ್ಟು ಜನಗಳ ಮಧ್ಯೆ ಆಡಬೇಕು ಅಂದರೆ ಸ್ವಲ್ಪ ಧೈರ್ಯನೂ ಮಾಡಬೇಕು. ಇದೆಲ್ಲ ನಿನಗೆ ಎಲ್ಲಿಂದ ಕಲಿತೆ ನೀನು ಇದನ್ನು? ಒಂಥರ ಎಲ್ಲರೂ ನೋಡ್ತಾವ್ರೆ ಮತ್ತು ನಾವು ಆಡ್ತಿದ್ದೀರಂದರೆ ನಮಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಮತ್ತು ನಮ್ಮ ಮನಸ್ಸಿಗೆ ಜಾಗ್ತಾ ಇರುತ್ತೆ, ನಮಗೆ ಇನ್ನೂ ಚೆನ್ನಾಗಿ ಆಡಬೇಕು, ಆಡ್ತಾ ಇರಬೇಕು ಅಂತ ತುಂಬ ಫೋಕಸ್ ಆಗುತ್ತೆ. ಇನ್ನು ಕೆಲವರಲ್ಲಿ ಏನು ಹೇಳುತ್ತೆ ಗೊತ್ತಾ, ಈಗ ನಾನು ಸ್ಪೋರ್ಟ್ಸ್ ಆಡಿಬಿಟ್ರೆ ನನ್ನ ಎಜುಕೇಷನಲ್ಲಿ ತುಂಬ ಪ್ರಾಬ್ಲಮ್ ಆಗ್ಬೋದು, ಸರಿಯಾಗಿ ಓದೋಕ್ಕಾಗಲ್ಲ, ಆ ರೀತಿ ಭಾವನೆಗಳು ಇರುತ್ತೆ. ನಿನಗೆ ಸ್ಪೋರ್ಟ್ಸಲ್ಲೂ ಕೂಡ ಇಂಟ್ರೆಸ್ಟ್ ಇದೆ, ಮತ್ತು ನಾನು ಕೇಳಿದ್ದೀನಿ ನಿಮ್ಮ ಟೀಚರ್ಸ್ ಎಲ್ಲ ಹೇಳ್ತಾರೆ ಬೆಸ್ಟ್ ರ್ಯಾಂಕ್ ತೆಗಿಯೋ ಸ್ಟೂಡೆಂಟು ಅಂತ. ಹಾಗಾದರೆ ನಿನಗೇನು ಪ್ರಾಬ್ಲಮ್ ಆಗಲಿಲ್ವಾ ಸ್ಟಡೀಸಲ್ಲಿ?
ಸ್ಪೋರ್ಟ್ಸು ಸ್ಟಡೀಸು ನಾನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತೀನಿ. ಹೇಗೆಂದರೆ ನಾರ್ಮಲ್ಲು ಸ್ಪೋರ್ಟ್ಸ್ ಟೈಮಲ್ಲಿ ಸ್ಪೋರ್ಟ್ಸ್ ಆಡೋದು ಮತ್ತು ಸ್ಟಡೀಸ್ ಟೈಮಲ್ಲಿ ಟೀಚರ್ಸ್ನೆಲ್ಲ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನನಗೇನಾದರೂ ಸ್ಟಡೀಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಥರ ಹೆಲ್ಪ್ ಮಾಡ್ತಾರೆ ಟೀಚರ್ಸು. ಸ್ಟಡೀಸು ಸ್ಪೋರ್ಟ್ಸು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾರೆ. ಅಜ್ವಾ, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಒಂದು ಗೋಲ್ಡ್ ಮೆಡಲನ್ನು ಗೆದ್ದಾಗ ಎಲ್ರಿಗೂ ಮನಸ್ಸಲ್ಲಿ ಒಂದು ಫೀಲಿಂಗ್ ಬರುತ್ತೆ. ಇವಾಗ ಆ್ಯಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಆಗಿ ನನಗೂ ಒಂದು ಫೀಲಿಂಗ್ ಇರುತ್ತೆ. ಗೋಲ್ಡ್ ಗೆದ್ದಾಗ ಆ ಕ್ಷಣಕ್ಕೆ ನನಗೆ ಬೇರೆ ಬೇರೆಯವರು ನೆನಪಾಗ್ತಾರೆ. ನನ್ನ ತಂದೆ ತಾಯಿ ಮತ್ತು ನನ್ನ ಟೀಚರ್ಸ್ ನೆನಪಾಗ್ತಾರೆ. ನಿನಗೆ ಒಂದು ಬೆಸ್ಟ್ ಅಚೀವ್ ಮಾಡಿದಾಗ ಯಾರು ನೆನಪಿಗೆ ಬಂದರು? ಫಸ್ಟು ನಮ್ಮ ಕೋಚು, ಯಾಕಂದರೆ ತುಂಬ ಕಷ್ಟ ಹಾರ್ಡ್ ವರ್ಕ್ ಮಾಡಿ ನಮಗೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ. ಮತ್ತು ಪೇರೆಂಟ್ಸು ಅವರಿಲ್ಲ ಅಂದರೆ, ಅವ್ರು ಸಪೋರ್ಟ್ ಮಾಡಿರಲಿಲ್ಲ ಅಂದರೆ ಈ ಸ್ಟೇಜ್ಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಟೀಚರ್ ಸ್ಕೂಲಲ್ಲಿ ಅವ್ರು ಸಪೋರ್ಟ್ ಮಾಡಿ ಸ್ಪೋರ್ಟ್ಸ್ ಆಡೋಕ್ಕೆ ಕಳಿಸಿರಲಿಲ್ಲ ಅಂದರೆ ಅದು ಹೋಗೋಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಆಲ್ರೌಂಡಿಂದನೂ ಎಲ್ಲ ಸಪೋರ್ಟ್ ಮಾಡ್ತಾರೆ. ಟೀಚರ್ಸು, ಪೇರೆಂಟ್ಸು, ಕೋಚ್ ಎಲ್ಲ. ಫ್ರೆಂಡ್ಸು ಸಪೋರ್ಟ್ ಮಾಡ್ತಾರೆ. ಸೀನಿಯರ್ಸು ಸಂಜಯ್ ಅಣ್ಣ, ವೇಣು ಅಣ್ಣ, ಹರ್ಷಿತ್ ಅಕ್ಕ, ತನ್ಯಾ ಅವರೆಲ್ಲರೂ ಸಪೋರ್ಟ್ ಮಾಡ್ತಾರೆ. ಅಥವಾ ಪ್ರತಿ ಸ್ಪೋರ್ಟ್ಸ್ ಪ್ಲೇಯರ್ಗೆ ಒಬ್ಬ ಇನ್ಸ್ಪಿರೇಷನ್ ಇರ್ತಾರೆ. ನಿನಗೆ ಯಾರಮ್ಮ ಇನ್ಸ್ಪಿರೇಷನ್? ನಾನು ಇನ್ಸ್ಪೈರ್ ಆಗಿತ್ತು ಪೂಜಾ ಹಟ್ವಾಲನ ನೋಡಿ. ಅವಳು ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರು. ಇಡೀ ಇಂಡಿಯಾದಲ್ಲೇ ಬೆಸ್ಟ್ ರೈಡ್ರು, ಟಾಪ್ 1 ರೈಡ್ರು. ಅವಳ ಆಟನ ನೋಡಿ ನಾನು ಇನ್ಸ್ಪೈರ್ ಆಗಿದ್ದು ಕಬಡ್ಡಿ ಆಡೋಕ್ಕೆ. ಆ್ಯಸ್ ಎ ಫಿಸಿಕಲ್ ಎಜುಕೇಷನ್ ಟೀಚರ್ ನೀನು ಆ್ಯಸ್ ಎ ಒಬ್ಬ ನ್ಯಾಷನಲ್ ರೆಪ್ರೆಸೆಂಟ್ ಕರ್ನಾಟಕ ಕಬಡ್ಡಿ ಪ್ಲೇಯರ್. ಈಗ ಕೆಲವು ಮನೆಗಳಲ್ಲಿ ಪೇರೆಂಟ್ಸು ಸ್ಪೋರ್ಟ್ಸ್ಗೆ ಅಷ್ಟೊಂದು ಎನ್ಕರೇಜ್ ಕೊಡೋದಿಲ್ಲ. ನೀನು ಅವ್ರಿಗೆಲ್ಲ ಏನು ಮೆಸೇಜ್ ಕೊಡಬೇಕು ಅಂದ್ಕೊಂಡಿದ್ಯಾ? ಈಗ ಸ್ವಲ್ಪ ಪೇರೆಂಟ್ಸ್ ಏನು ಹೇಳ್ತಾರೆ ಅಂದರೆ, ಸ್ಪೋರ್ಟ್ಸಲ್ಲಿ ಹೋಗಿದ್ರೆ ಸ್ಟಡೀಸಲ್ಲಿ ಫೋಕಸ್ ಮಾಡಲ್ಲ ಅಂತ ಹೇಳ್ತಾರೆ. ಆ ಥರ ಏನಿಲ್ಲ. ಈಗ ನನಗೆ ತಗೊಳ್ಳಿ, ನಾನು ಸ್ಟಡೀಸಲ್ಲೂ ಚೆನ್ನಾಗಿ ಓದ್ತೀನಿ ಮತ್ತು ಸ್ಪೋರ್ಟ್ಸಲ್ಲೂ ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಅಚೀವ್ನೂ ಮಾಡಿದ್ದೀನಿ. ನನಗೆ ಸ್ಟಡೀಸ್ಗೆ ಸ್ಪೋರ್ಟ್ಸ್ ಏನು ಅಡ್ಡನೇ ಬರಲ್ಲ. ಆ ಥರ ಏನು ಅಂದ್ಕೊಂಡಿದ್ದೀರಾ, ಸ್ಪೋರ್ಟ್ಸು ಸ್ಟಡೀಸ್ಗೆ ಎಲ್ಲರೂ ಕಳಿಸಿ ಸಪೋರ್ಟ್ ಮಾಡಬೇಕಂತ ವಿನಂತಿ ಮಾಡ್ತೀನಿ. ಅಥವಾ ನಿನ್ನ ದಿನಚರಿ ಯಾವ ರೀತಿ ಇರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ? ಬೆಳಗ್ಗೆ ಫಸ್ಟು 5 o'clock ಎದ್ದೇಳ್ಬಿಟ್ಟು 5 o'clock ಇಂದ 6:30ವರೆಗೂ ಸ್ಪೋರ್ಟ್ಸ್ ಸೆಷನನ್ನು ಪ್ರಾಕ್ಟೀಸ್ ಮಾಡಿ ಮತ್ತೆ ಬಂದು ಸ್ಕೂಲ್ಗೆ ರೆಡಿಯಾಗಿ ಮತ್ತೆ 8 o'clock ಹೋಗ್ಬಿಟ್ಟು 8 ಇಂದ 9:30ವರೆಗೆ ಮತ್ತೆ ಸ್ಪೋರ್ಟ್ಸ್ ಆಡಿಬಿಟ್ಟು 9:30ಗೆ ಸ್ಕೂಲ್ಗೆ ಹೋಗಿ 9:30 ಇಂದ 4:30 ಸ್ಕೂಲ್ ಮುಗಿಸಿ ಮತ್ತು 4:30 ಇಂದ 6:30ವರೆಗೆ ನಾರ್ಮಲ್ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡಿ 6:30ಗೆ ಮನೆಗೆ ಬಂದು ಮತ್ತು 6:30 ಇಂದ 8:30 ಸ್ಟಡಿ ಅವರ್ ಮಾಡಿಕೊಂಡು ಸ್ಟಡಿ ಮಾಡಿ 8:30ಗೆ ನಾರ್ಮಲ್ ಡಿನ್ನರ್ ಮಾಡ್ಕೊಂಡು ಬೆಡ್ಗೆ ಹೋಗೋದಾಯ್ತು. ಇದು ನನ್ನ ಡೈಲಿ ಇರೋದು. ಸ್ಟಡೀಸು ಸ್ಪೋರ್ಟ್ಸು ಬಿಟ್ಟು ಬೇರೆ ಯಾವುದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ? ಆಲ್ಮೋಸ್ಟ್ ಸರ್, ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ಡ್ಯಾನ್ಸಿಂದ. ಮೊದಲು ಡ್ಯಾನ್ಸ್ ಕ್ಲಾಸ್ಗೂ ಹೋಗ್ತಿದ್ದೆ, ಭರತನಾಟ್ಯಂ ಕ್ಲಾಸ್ಗೂ ಹೋಗ್ತಿದ್ದೆ, ಕರಾಟೆ ಕ್ಲಾಸು ಮಾಡ್ತಿದ್ದೆ ಮತ್ತು ಯೋಗಾಗೂ ಹೋಗ್ತಿದ್ದೆ. ಇದೆಲ್ಲ ಟ್ಯಾಲೆಂಟನ್ನು ನಮ್ಮ ಶೇಖರ್ ಸರ್ ಕೋಚ್ ನೋಡಿಬಿಟ್ಟು ನಾನು ಸ್ಪೋರ್ಟ್ಸ್ ಫೀಲ್ಡ್ ಬಂದಿದ್ದಾದಮೇಲೆ ಇದೆಲ್ಲ ಸ್ಟಾಪ್ ಮಾಡಿ ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ತಗೊಂಡಿದ್ದೆ. ಮೊದಲು ಆಲ್ಮೋಸ್ಟ್ ಆಲ್ರೌಂಡ್ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ನನಗೆ ಇಂಟ್ರೆಸ್ಟ್ ಇತ್ತು. ಇವಾಗ ಅದರಲ್ಲೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ. ಇಷ್ಟ ಆಗುತ್ತೆ ಅದೆಲ್ಲ ಮಾಡೋಕ್ಕೆ, ಅಂದರೆ ಇಂಟ್ರೆಸ್ಟ್ ಅಷ್ಟಿರಲ್ಲ. ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಸ್ಪೋರ್ಟ್ಸ್ ಆಡೋಕ್ಕೆ. ಅಥವಾ ನಿನಗೆ ಸ್ಪೋರ್ಟ್ಸಿಂದ ಏನೇನು ಅನುಕೂಲ ಆಗಿದೆ? ಈಗ ಬೇರೆ ಬೇರೆ ಸ್ಟೇಟ್ಗೆಲ್ಲ ಹೋಗಿದ್ಯಾ, ಅಲ್ಲಿರೋ ವಾತಾವರಣ ಎಲ್ಲ ನೋಡಿದ್ಯಾ? ಈ ಸ್ಪೋರ್ಟ್ಸ್ ಅಲ್ಲದೆ ಬೇರೆ ಏನು ಕಲ್ತಿದ್ಯಾ? ಸ್ಪೋರ್ಟ್ಸಲ್ಲಿ ಹೋಗಿದ್ರೆ ತುಂಬ ಬೆನಿಫಿಟ್ಸ್ ಇದೆ. ನಾರ್ಮಲ್ ಆಗಿ ತುಂಬ ಡಿಫ್ರೆಂಟ್ ಟೈಪ್ ಆಫ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ನೋಡ್ಬೋದು, ಡಿಫ್ರೆಂಟ್ ಟೈಪ್ ಆಫ್ ಪ್ಲೇಸಸ್ ನೋಡ್ಬೋದು, ಬೇರೆ ಬೇರೆ ಕಡೆ ಸ್ಟೇಟ್ಸ್ ಎಲ್ಲ ಹೋಗ್ಬೋದು. ನಾನು ಸ್ಪೋರ್ಟ್ಸ್ಗಿಂತ ಹೋಗೋ ಮೊದಲು ಯಾವ ಸ್ಟೇಟ್ಗೂ ಹೋಗಿರಲಿಲ್ಲ. ಸ್ಪೋರ್ಟ್ಸ್ ಬಂದಿದ್ದಾದಮೇಲೆ ಆಲ್ಮೋಸ್ಟ್ ಎವ್ರಿ ಸ್ಟೇಟ್ ನೋಡಿದ್ದೀನಿ. 5-6 ಸ್ಟೇಟ್ಸ್ ಬಿಟ್ಟು ಇಡೀ ಎಲ್ಲ ಸ್ಟೇಟ್ಸು ಹೋಗಿದ್ದೀನಿ. ಮತ್ತು ಬೇರೆ ಬೇರೆ ಥರದ ಪ್ಲೇಯರ್ಸ್ನ ಮೀಟ್ ಆಗ್ಬೋದು, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ನ ಮೀಟ್ ಆಗ್ಬೋದು, ಡಿಫ್ರೆಂಟ್ ಸ್ಕಿಲ್ಸನ್ನು ಕಲಿಬೋದು, ಡಿಫ್ರೆಂಟ್ ಡ್ರೆಸ್ಸಿಂಗ್ ಸ್ಟೈಲ್ಸ್ ಆ ಥರ ಎಲ್ಲ ಕಲಿಬೋದು. ಅಥವಾ ಈಗ ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿದ್ಯಾ, ಮಿನಿ ಒಲಿಂಪಿಕ್ಸ್ ಆಗಿದೆ, ಜಸ್ವಿತಾ ಖೇಲೋ ಇಂಡಿಯಾದಲ್ಲಿ ಡಿಸ್ಟಿಕ್ ಅಚೀವ್ ಮಾಡಿ ಸ್ಟೇಟ್ಗೆ ಹೋಗ್ತೀಯಾ, ನೆಕ್ಸ್ಟ್ ಇಯರು ಖೇಲೋ ಇಂಡಿಯಾ ಕೂಡ ಸಕ್ಸಸ್ಫುಲ್ ಆಗುತ್ತೆ ಅಂದ್ಕೊಳ್ಳೋಣ. ಈಗ ಇಡೀ ಸ್ಪೋರ್ಟ್ಸಲ್ಲಿ ನೀನು ಬೆಸ್ಟ್ ಅಚೀವ್ ಮಾಡಬೇಕು, ನಿನ್ನ ಅಂತಿಮ ಗುರಿ ಏನು ಇಟ್ಕೊಂಡಿದೀಯಾ? ನನ್ನ ಗೋಲ್ ಏನಂದರೆ ನಾನು ಇಂಡಿಯನ್ ಜರ್ಸಿ ಹಾಕ್ಕೊಳ್ಬೇಕು. ಇಂಡಿಯನ್ ಜರ್ಸಿ ಹಾಕ್ಕೊಂಡು ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಇಂಡಿಯಾಗೆ ಒಂದು ದಿವಸ ಮೆಡಲ್ ತರಲೇಬೇಕು.
ಆತ್ಮೀಯ ಸ್ನೇಹಿತರೆ, ನಮ್ಮೊಂದಿಗೆ ಅಜ್ವಾರ್ ಅವರ ತಂದೆಯಾಗಿರ್ತಕ್ಕಂಥ ಮುಜೀಬುಲ್ಲಾರ್ ಅವರು, ಹಾಗೆ ತಾಯಿ ಆಗಿರ್ತಕ್ಕಂಥ ಆಯುಷಾರ್ ಅವರು, ತಂಗಿ ಆಗಿರ್ತಕ್ಕಂಥ ಉಜ್ಮಾರ್ ಅವರು, ಪುಟಾಣಿ ಮುನ್ಸಿಫ್ರವರು ಇದ್ದಾರೆ. ಸರ್, ತಮ್ಮೆಲ್ಲರಿಗೂ ಕೂಡ ನಮ್ಮ ಧ್ವನಿ ಚಾನಲಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅಣ್ಣ, ನೀವು ಚಿಕ್ಕ ವಯಸ್ಸಿನಿಂದ ಆ ಮಗುನ ನೋಡ್ತಾ ಇದ್ದೀರಲ್ಲ, ಆ ಮಗು ಎಂಥ ಸ್ವಭಾವದವಳು, ಅವಳು ಯಾವ ರೀತಿ ಮನೆಯಲ್ಲಿ ಇರ್ತಾ ಇದ್ಲು, ಸ್ವಲ್ಪ ಹೇಳಿ. ಸರ್, ನನ್ನ ಮಗಳು ಚಿಕ್ಕವಳು ಆಗಿದ್ದರಿಂದನೇ ಆವತ್ತಿಂದನೇ ಒಂದು ಟ್ಯಾಲೆಂಟೆಡ್ ಅಂತ ನಮಗೆ ಅನ್ನಿಸ್ತಾ ಇತ್ತು. ಯಾಕಂದರೆ LKGನಲ್ಲಿನೇ ನಮ್ಮ ಮಗಳು ಫಸ್ಟ್ ರ್ಯಾಂಕಿಂಗ್ ಬಂದಿತ್ತು. ಆವತ್ತಿಂದನೇ ನನಗೆ ನಮ್ಮ ಮಿಸ್ಸಸ್ಗೂ ಒಂದು ನಂಬಿಕೆ ಇತ್ತು, ಮುಂದೆ ಹೋಗಿ ನಮ್ಮ ಮಗಳು ಸ್ಪೋರ್ಟ್ಸ್ನಲ್ಲಿ ಆಗಲಿ, ಓದೋದರಲ್ಲಿ ಆಗಲಿ, ಎಜುಕೇಷನ್ನಲ್ಲಿ ಆಗಲಿ ಮುಂದೆ ಏನನ್ನ ಒಂದು ಬೆಳೀತಾಳೆ ಅಂತ. ಅಕ್ಕ, ನೀವು ತಾಯಿಯಾಗಿ ಹೆಣ್ಣು ಮಕ್ಕಳನ್ನ ಬಹಳ ಹತ್ತಿರದಿಂದ ನೋಡಿರ್ತೀರ. ಸಾಧಾರಣವಾಗಿ ಹೆಣ್ಣು ಮಕ್ಕಳನ್ನು ಈ ಕ್ರೀಡೆಗಳಿಗೆ ಅಂದರೆ ಸ್ಪೋರ್ಟ್ಸ್ಗೆಲ್ಲ ಕಳಿಸೋದು ಮನೆಗಳಲ್ಲಿ ಕಡಿಮೆ. ನೀವು ಇಷ್ಟು ಎಲ್ಲ ಪ್ರಯತ್ನ ಪಟ್ಟು ಓದೋದ್ರ ಜೊತೆಗೆ ಮಕ್ಕಳನ್ನು ಸ್ಪೋರ್ಟ್ಸ್ಗೆ ಕೂಡ ಕಳಿಸ್ತಾ ಇದ್ದೀರಿ. ಅಕ್ಕನಿಗಿಂತ ತಂಗಿ ಏನು ಕಡಿಮೆ ಇಲ್ಲ, ತಂಗಿಗಿಂತ ಅಕ್ಕ ಕಡಿಮೆ ಇಲ್ಲ. ಈಗಾಗಲೇ ನ್ಯಾಷನಲಲ್ಲಿ ಅಕ್ಕ ಸಾಧನೆ ಮಾಡಿದ್ದಾಳೆ, ಸ್ಟೇಟ್ ಲೆವೆಲ್ ತನಕ ಈಗಾಗಲೇ ಪಾದವನ್ನು ಇರಿಸಿದ್ದಾಳೆ ತಂಗಿ. ನೀವು ನಿಮ್ಮ ಮಕ್ಕಳ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನನ್ನ ಮಕ್ಕಳು ಎಲ್ಲದರಲ್ಲೂ ಸ್ವಲ್ಪ ಡಿಫ್ರೆಂಟ್ ಆಗಿ ಇದ್ದಾರೆ. ತುಂಬ ಒಳ್ಳೆ ಮಕ್ಕಳು. ನಾವು ಏನು ಪುಣ್ಯ ಮಾಡಿದಿರೋ ಗೊತ್ತಿಲ್ಲ, ದೇವ್ರು ನಮಗೆ ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ. ಅಜ್ವಾ ಬಂದು ಫುಲ್ ಮಲ್ಟಿ ಟ್ಯಾಲೆಂಟೆಡ್ಡು. ಚಿಕ್ಕದು ಒಂದು ಬೇರೆ ಥರ, ಅದು ಒಂದು ಒಳ್ಳೆ ಮಗುನೇ. ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ನನಗೆ ಆಸೆ, ಸ್ಪೋರ್ಟ್ಸಲ್ಲಿ ಏನಾದರೂ ಒಂದು ಇದು ಮಾಡಬೇಕು ಅಂತ. ಲಕ್ಷ್ಮೀ ಶೇಖರ್ ಸರ್ 2 ವರ್ಷದಿಂದ ತುಂಬ ನಮ್ಮ ಹುಡುಗಿ ಹಿಂದೆ ಇದು ಕಷ್ಟಪಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ, ಒಂಥರ ನಮ್ಮ ಮಗು ಇಷ್ಟು ಅಚೀವ್ ಮಾಡ್ತಾ ಇದೆ ಎಲ್ಲ ಅಂದರೆ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಕೇಳ್ತಾ ಇರ್ತಾರಲ್ಲ, ನಿಮ್ಮ ಮಗು ಅಜ್ವಾ ಮದರ ಅಂತ, ಒಂಥರ ತುಂಬ ಖುಷಿ ಆಗುತ್ತೆ. ಉಜ್ಮಾ, ನಿಮ್ಮ ಅಕ್ಕ ಅಂದರೆ ನಿಂಗೆ ಇಷ್ಟನಾ? ಹಾಂ, ಇಷ್ಟ. ಈಗ ನಿಮ್ಮ ಅಕ್ಕ ಇಷ್ಟು ಮೆಡಲ್ಸ್ ಎಲ್ಲ ತಂದಿದ್ದಾಳೆ, ನ್ಯಾಷನಲ್ಗೆ ಹೋಗಿದ್ದಾಳೆ, ಖೇಲೋ ಇಂಡಿಯಾ ಆಡಿದ್ದಾಳೆ, ಮಿನಿ ಒಲಿಂಪಿಕ್ಸ್ ಎಲ್ಲ ಮಾಡಿದ್ದಾಳೆ. ಆಗಲೇ ನಿಮ್ಮ ತಾಯಿನೂ ಹೇಳಿದ್ರು, ನನ್ನ ಚಿಕ್ಕ ಮಗಳು ಕೂಡ ಸ್ಪೋರ್ಟ್ಸಲ್ಲಿ ಇದ್ದಾಳೆ ಅಂತ. ನನಗೂ ಗೊತ್ತು, 800 ಮೀಟರ್ಸಲ್ಲಿ ನೀನು ಸ್ಟೇಟ್ ರೆಪ್ರೆಸೆಂಟ್ ಮಾಡಿದೀಯ, ಗೆದ್ದಿದೆಯಾ ಅಲ್ವಾ? ಮುಂದೆ ನೀನು ಕೂಡ ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡಬೇಕು ಅಂತ ಆಸೆ ಇದೆಯಾ? ಹಾಂ ಸರ್, ನನಗೂ ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡೋಕ್ಕೆ ಆಸೆ ಐತೆ. ನನ್ನ ನೇಮ್ ಏನಂದರೆ, ನಾನು ಒಂದು ದಿವಸ ಇಂಡಿಯಾ ಜರ್ಸಿ ಹಾಕ್ಕೊಬೇಕು. ಆತ್ಮೀಯ ಸ್ನೇಹಿತರೆ, ನಾವು ಇಂದು ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯ ಬಳಿ ಇದ್ದೇವೆ. ಇದು ಅಜ್ವಾರ್ ಅವರು ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಶಾಲೆ. ಆಕೆ ಇಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ. ನೇರವಾಗಿ ಅವರ ಗೆಳೆಯನನ್ನು ಮತ್ತು ತರಗತಿ ಶಿಕ್ಷಕರನ್ನು ಕೇಳಿ ಅಜ್ವಾ ಶಾಲೆಯ ಪರಿಸರದಲ್ಲಿ ಯಾವ ರೀತಿಯ ಮಗು ಅಂತ ತಿಳ್ಕೊಳ್ಳೋಣ ಬನ್ನಿ. ಅಜ್ವಾ ಈ ಒಂದು ಶಾಲೆಯ ಪರಿಸರದಲ್ಲಿ ಯಾವ ರೀತಿಯಾಗಿ ಇರ್ತಾಳೆ, ಹಾಗೆ ಆಕೆಯ ವ್ಯಾಸಂಗದ ಬಗ್ಗೆ ನೇರವಾಗಿ ಅವರ ತರಗತಿಯ ಶಿಕ್ಷಕರು ನಾಗವೇಣಿ ಮೇಡಮ್ ಅವರಿದ್ದಾರೆ, ಅವರನ್ನು ಕೇಳಿ ತಿಳಿಯೋಣ ಬನ್ನಿ. ಅಜ್ವಾ ತುಂಬ ಚುರುಕಾಗಿರೋ ವಿದ್ಯಾರ್ಥಿನಿ. ಆಕೆ ಶಾಲಾ ವಾತಾವರಣದಲ್ಲೆಲ್ಲ ಕಲಿಕೆಯಲ್ಲೂ ಕೂಡ ಮುಂದುವರೆದಿದ್ದಾಳೆ. ಹಾಗೆ ಸ್ಪೋರ್ಟ್ಸಲ್ಲೂ ಕೂಡ ಅಚೀವ್ ಮಾಡ್ತಾ ಇರೋದು ತುಂಬ ಹೆಮ್ಮೆಯ ವಿಚಾರ, ನಮಗೆಲ್ಲ ತುಂಬ ಖುಷಿ ಆಗುತ್ತೆ. ಸೊ ಆಕೆ ತನ್ನ ಸ್ನೇಹಿತೆಯರ ಹತ್ರ, ಕ್ಲಾಸ್ಮೇಟ್ಸ್ ಹತ್ರ ಎಲ್ಲ ತುಂಬ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಾಳೆ. ಕಲಿಕೆಯಲ್ಲೂ ಕೂಡ ಪಾಠ ಮಾಡೋವಾಗ ಕ್ಲಾಸ್ ರೂಮಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿರ್ತಾಳೆ, ರೆಸ್ಪಾನ್ಸಿವ್ ಆಗಿರ್ತಾಳೆ. ಡೌಟ್ಸ್ ಕೇಳೋದಾಗಲಿ, ಆಕೆ ಗೊತ್ತಿರೋ ವಿಚಾರನ ಬೇರೆ ಫ್ರೆಂಡ್ಸ್ಗೆಲ್ಲ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಾಗಲಿ ತುಂಬ ಚುರುಕಾಗಿದ್ದಾಳೆ. ಈಗ ಅಜ್ವಾರ್ ಅವರ ಸ್ನೇಹಿತೆ ಆಗಿರ್ತಕ್ಕಂಥ ಅನುಷಾರ್ ಅವರು ನಮ್ಮೊಂದಿಗಿದ್ದಾರೆ. ಆ ಸ್ನೇಹಿತರ ಜೊತೆ ಅಜ್ವಾ ಯಾವ ರೀತಿ ಇರ್ತಾಳೆ ಅಂತ ಅವರನ್ನೇ ಕೇಳಿ ತಿಳಿಯೋಣ ಬನ್ನಿ. Hi guys, myself is Anusha. I am here to speak few words about my friend Azwa. She is a very kind girl. She helps us in every problem and she plays sports very well and she is the best captain of our team. She is a national kabaddi player. We are grateful to have like her player in our school. She shares everything with me and she helps me in every problems. She is very kind girl. ಆತ್ಮೀಯ ಸ್ನೇಹಿತರೆ, ಕವನ ಅವರು ನಮ್ಮ ಜೊತೆಗೆ ಇದ್ದಾರೆ, ಅವರ ಸ್ನೇಹಿತೆ, ಅವರನ್ನು ಕೇಳಿ ತಿಳಿಯೋಣ ಬನ್ನಿ ನಮ್ಮ ಅಜ್ವಾ ಬಗ್ಗೆ. ಸರ್, ಅಜ್ವಾ ಅಂದರೆ ನಮ್ಗೊಂದು ಪವರ್ ಇದ್ದಂಗೆ ಸರ್. ಅಜ್ವಾ ಅಂದರೆ ಅವಳು ಕ್ಲಾಸಲ್ಲಾಗಲಿ ಗ್ರೌಂಡಲ್ಲಾಗಲಿ ಫುಲ್ ಸ್ಟ್ರೆಂತ್ ಆಗಿರ್ತಾಳೆ ಸರ್. ಕ್ಲಾಸಲ್ಲಿ ಅವಳೇ ಟಾಪರ್ ಸರ್. ಅವಳು ಓದೋದ್ರಲ್ಲಾಗಲಿ ಸ್ಪೋರ್ಟ್ಸಲ್ಲಾಗಲಿ ಎಲ್ಲ ಪರ್ಫೆಕ್ಟ್ ಸರ್. ಅವಳು ನಮ್ಮ ಹಿಂದ್ಗಡೆ ಇದ್ದರೆ ಒಂಥರ ಪವರ್ ಇದ್ದಂಗೆ ಸರ್ ನಮ್ಮ ಹಿಂದ್ಗಡೆ.
ಆತ್ಮೀಯ ಸ್ನೇಹಿತರೆ, ಇನ್ನೋರ್ವ ಅವರ ತರಗತಿ ಶಿಕ್ಷಕರಾಗಿರ್ತಕ್ಕಂತಹ ನಾಗವಣಿ CJ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಅಜ್ವಾರ್ ಅವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಅವರನ್ನೇ ಕೇಳಿ ತಿಳಿಯೋಣ, ಬನ್ನಿ. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ನಾಗವೇಣಿ ಸಿ ಜಕ್ಕಪ್ಪನವ್ರು ಅಂತ. ಅಜ್ವಾ ಅಂತ ಹೇಳಲಿಕ್ಕೇ ಒಂದು ದೊಡ್ಡ ಖುಷಿ. ಯಾಕಂದರೆ ಅವಳಲ್ಲಿರೋ ಆ ವ್ಯಕ್ತಿತ್ವ ಯಾರಿಗೂ ಬರುತ್ತಾ ಇಲ್ಲ ಗೊತ್ತಿಲ್ಲ. ಒಳ್ಳೆ ಮಗು, ಎಲ್ಲರಿಗೂ ತುಂಬ ಸಪೋರ್ಟಿವ್ ಇದ್ದಾಳೆ, ಮತ್ತು ಚೆನ್ನಾಗಿ ಓದ್ತಾಳೆ, ಮತ್ತು ಸ್ಪೋರ್ಟ್ಸಲ್ಲಂತೂ ಅವಳು ಹೇಳೋಂಗಿಲ್ಲ, ಒಂಥರ ಎತ್ತಿದ ಕೈ ಅನ್ಬೋದು. ಅವಳಿಂದ ನಮ್ಮ ಸ್ಕೂಲ್ ತುಂಬ ಫೇಮಸ್ ಆಗಿದೆ. ಮಕ್ಕಳು ಕೂಡ ಅವಳಿಂದ ತುಂಬ ಕಲಿಯುವಂಥದ್ದಿದೆ. ಕ್ಲಾಸಲ್ಲಾದರೂ ಅಷ್ಟೇ, ತನ್ನ ಕೆಲಸಗಳು ಏನಿದೆ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಎಲ್ಲ ಅವಳಿಗೆ ಹೇಳಬೇಕಂದ್ರೆ ಓವರಾಲ್ಗೆ ಶಿ ಈಸ್ ಆಲ್ರೌಂಡರ್ ಮತ್ತು ಸ್ಕಿಲ್ಫುಲ್ ಗರ್ಲ್. ಆಮೇಲೆ ಎಲ್ಲರಿಗೂ ಧೈರ್ಯ ತುಂಬ್ತಾಳೆ. ಮತ್ತು ಟೀಚರ್ಸ್ ಕ್ಲಾಸಲ್ಲಿ ಇಲ್ಲ ಅಂದ್ರೂ ಅವಳೇ ಟೀಚರಾಗಿ ಮಕ್ಕಳಿಗೆಲ್ಲ ಪಾಠನೂ ಕೂಡ ಹೇಳ್ಕೊಡೋ ಅಷ್ಟು ಕೆಪಾಸಿಟಿ ಕೂಡ ಇದೆ ಅವಳಿಗೆ. ಲೀಡರ್ಶಿಪ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮಗುಗೆ. ಇಷ್ಟು ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಖುಷಿನೂ ಆಗುತ್ತೆ ಮಗುನ ನೋಡಿದ ತಕ್ಷಣ. ಅಜ್ವಾ ಪೂರ್ತಿ ವಿಡಿಯೋನ ನೀವು ನೋಡಿದ್ರಲ್ಲ, ನಿಮಗೆ ಇಷ್ಟ ಆದರೆ ಧ್ವನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.